ಇವತ್ತು ಬೈರಮಂಗಲ ಕಂಚಗಾರನಹಳ್ಳಿಯ ಭೂ ಸ್ವಾಧೀನ ವಿರೋಧಿ ಹೋರಾಟಕ್ಕೆ ಭಾರಿ ದೊಡ್ಡ ಆನೆ ಬಲ ಸಾಮೂಹಿಕ ನಾಯಕತ್ವದ ರೈತ ಸಂಘದ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿರೋದ್ರಿಂದ ಬಂದಿದೆ ಅಂತಕ್ಕಂಥದ್ದನ್ನ ಬಹಳ ಮುಖ್ಯವಾಗಿ ಪ್ರಸ್ತಾಪ ಮಾಡಿದೆ. ಕಳೆದ 482 ದಿನಗಳಿಂದ ನಡೀತಾ ಇರ್ತಕ್ಕಂಥ ಈ ಹೋರಾಟ ಪ್ರೊಫೆಸರ್ MD ನಂಜುಂಡಸ್ವಾಮಿ ಅವರ ಸ್ಫೂರ್ತಿ ಮತ್ತು ಆದರ್ಶವನ್ನ ಇಟ್ಕೊಂಡು ನಡೀತಾ ಇದೆ ಅಂತಕ್ಕಂಥದ್ದನ್ನ ನಾನು ಮತ್ತೊಮ್ಮೆ ಇಲ್ಲಿ ನೆನಪು ಮಾಡಕ್ಕೆ ಇಷ್ಟಪಡ್ತೀನಿ. ಈ ಹೋರಾಟ ಸಮಿತಿ ರಚನೆಯಾಗುವ ಸಂದರ್ಭದಲ್ಲಿ ಈ ರೈತರು ಸಂಪರ್ಕ ಮಾಡಿದ್ದು ವನ್ನೂರು ಪ್ರಕಾಶ್ ಅವ್ರನ್ನ. ಅವರು ಕೊಟ್ಟಂತ ಒಂದು ಮಹತ್ವದ ಸಲಹೆ ಏನು ಅಂತ ಹೇಳಿದ್ರೆ, ನಿಮ್ಮದೇ ಆದಂತ ಒಂದು ಹೋರಾಟ ಸಮಿತಿ ರಚನೆ ಮಾಡ್ಕೊಳ್ಳಿ, ನಿಮ್ಮ ಹೋರಾಟದ ತಾಕತ್ತು ನೇತೃತ್ವ ನಿಮ್ಮ ಕೈಗಿರಲಿ, ಅವಾಗ ಎಂತಕ್ಕೆ ಸರ್ಕಾರ ಬೇಕಾದ್ರೂ ಬಗ್ಗಿಸ್ಬೋದು ಅನ್ನುವಂತ ಒಂದು ಮಹತ್ವದ ಸಕಾಲಿಕವಾದಂತ ಸಲಹೆ ಮೇರೆಗೆ ಇವರೊಂದು ಹೋರಾಟ ಸಮಿತಿ ಕಟ್ಕೊಂಡ್ರು. ಯಾಕಂದ್ರೆ ಇತಿಹಾಸ ನಾವು ದಾಖಲು ಮಾಡಬೇಕು. ಅಂದ್ರೆ ಬೈರಮಂಗಲ ಕಂಚಗಾರನಹಳ್ಳಿ ಹೋರಾಟ ಸಮಿತಿ ಅಸ್ತಿತ್ವಕ್ಕೆ ಬರೋದಕ್ಕೆ ವನ್ನೂರು ಪ್ರಕಾಶ್ ಅವರವರ ಬಹು ಮುಖ್ಯವಾದಂತ ಒಂದು ಸಹಾಯ ಮತ್ತು ಸಹಕಾರ ಇದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಕೃತಜ್ಞತೆಯಿಂದ ನೆನೆಸ್ಕೊಳ್ಳಿಕ್ಕೆ ನಾನು ಬಯಸ್ತೇನೆ. ಬಂಧುಗಳೇ, ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ. ಈ ಭೂತಯ್ಯನ ಮಗ ಅಯ್ಯೋ ಸಿನಿಮಾ ನೀವೆಲ್ಲ ನೋಡಿದಿರಿ, ಬಹಳಷ್ಟು ಜನ ನೋಡಿದಿರಲ್ವಾ? ಬೈರಮಂಗಲ ಕಂಚಗಾರನಹಳ್ಳಿನಲ್ಲಿ ಈ ಭೂತಯ್ಯನ ಮಗ ಅಯ್ಯೋ ಸಿನಿಮಾ ನಡೀತಾ ಇದೆ. ಭೂತಯ್ಯನ ಕಡೆಯವರು ಆ ಕಡೆ ಒಂದು ಧರಣಿ ಮಾಡ್ತಾ ಇದ್ದಾರೆ. ನಾವು ಗುಳ್ಳ ಯಾರು ಬಡ ರೈತ, ಕೂಲಿಗಾರ ರೈತ, ಸಣ್ಣ ಮತ್ತು ಅತಿ ಸಣ್ಣ ರೈತ, ಈ ಭೂಮಿ ಬಿಟ್ರೆ ಬದುಕಿಲ್ಲ ಅನ್ನುವಂಥವ್ರು ನಾವು ಒಂದು ಕಡೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಆ ಕಡೆ ಪ್ರತಿಭಟನೆ ಮಾಡ್ತಾ ಇರೋರು 5% ಜನರ ಪ್ರತಿನಿಧಿಗಳು, ಈ ಕಡೆ ಪ್ರತಿಭಟನೆ ಮಾಡ್ತಾ ಇರೋರು 95% ಜನರ ಪ್ರತಿನಿಧಿಗಳು. ಈ ಭೂ ಸ್ವಾಧೀನ ಆಗಿದ್ದು ಕರ್ನಾಟಕ ನಗರಾಭಿವೃದ್ಧಿ ಕಾಯ್ದೆ 1987 ಪ್ರಕಾರ. ಕರ್ನಾಟಕ ನಗರಾಭಿವೃದ್ಧಿ ಕಾಯ್ದೆ 1987 ಕಾಯ್ದೆಯಲ್ಲಿ ಭೂ ಸ್ವಾಧೀನ ಪಡೆಯೋಕೆ 2 ರೀತಿಯ ದಾರಿಯನ್ನ ಕಲ್ಪಿಸಿಕೊಂಡಿದ್ದಾರೆ. ಒಂದು ದಾರಿ ಅಂತ ಹೇಳಿದ್ರೆ, ಯಾಕೆ ನೆಪ ಅಂತ ಹೇಳಿದ್ರೆ, ನಿಮ್ಮೆಲ್ಲರೂ ಭೂಮಿಯನ್ನ ನುಂಗುವುದಕ್ಕೆ ನೆಪ. ಭೂಮಿ ತಕ್ಕೊಂಡಿದ್ದಾರೆ. ಯಾರು ಭೂಮಿ ತಕ್ಕೊಳ್ಳೋರು? ಕರ್ನಾಟಕ ರಾಜ್ಯ ಸರ್ಕಾರದವರು. ಭೂಮಿ ಕೊಡೋರು ಇದ್ದಾರೆ. ಯಾರು? ಆ ಪ್ರತಿಭಟನೆಯಲ್ಲಿ ಭೂಮಿ ಕೊಡ್ತೀನಿ ಅಂತ ಕೂತಿರೋರು. ಭೂಮಿ ಕೊಡೋರು, ಭೂಮಿ ತಕ್ಕೊಳ್ಳೋರು ಇಬ್ರು ಒಂದೇ ರೀತಿಯ ಒಂದೇ ತೋಳಿರುವಾಗ ಪ್ರತಿಭಟನೆ ಅಗತ್ಯ ಯಾಕೆ? ಪ್ರತಿಭಟನೆ ಅಗತ್ಯ ಯಾಕೆ ಅಂದ್ರೆ, ಅವರು ಭೂಮಿ ಕೊಡೋಕಲ್ಲ, ನಿಮ್ಮ ಭೂಮಿಯನ್ನು ನುಂಗುವುದಕ್ಕೆ, ನಿಮ್ಮ ಭೂಮಿಯನ್ನು ನುಂಗುವುದಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ರು. ಅವ್ರ ಭೂಮಿ ಕೊಡೋದಕ್ಕಲ್ಲ ಅಂತಕ್ಕಂಥ ಬಹಳ ಸ್ಪಷ್ಟವಾದ ಕೆಟ್ಟ ಸತ್ಯವನ್ನು ಅರ್ಥ ಮಾಡ್ಕೋಬೇಕು ಅನ್ನುವಂತ ಮಾತನ್ನು ನಾನು ಹೇಳ್ತಾ ಇದ್ರಿ. ಬಂಧುಗಳೇ, JMC ಸರ್ವೆ ಮಾಡೋದಕ್ಕೆ ಬಾಲಕೃಷ್ಣ ಅವರು ಒಂದು ಜಾಗವನ್ನು ಹುಡುಕ್ತಾ ಇದ್ದಾರೆ, ಎಡೆ ಹುಡುಕ್ತಾ ಇದ್ದಾರೆ, ಯಾವ ರೀತಿ ಹೋಗಿ ಇಲ್ಲಿ ಸರ್ವೆ ಮಾಡಬೇಕು ಅಂತ. ನಮ್ಮಲ್ಲಿ ಬಹಳಷ್ಟು ಜನ ಸತ್ಯನಿಷ್ಠರು ಇರ್ತಾರೆ, ಅವ್ರ ಜಮೀನು ಅವ್ರು ಸರ್ವೆ ಮಾಡ್ತಿದ್ರೆ ನಮ್ಮ ಜಮೀನು ಬರ್ತಿದ್ರೆ ಸಾಕು ಅಂತ. ಆ ರೀತಿ ಸರಳವಾದ ಸತ್ಯ ಅಲ್ಲ. ಅವರ ಜಮೀನಿಗೆ ಹೋಗಿ ಅವ್ರ ಜಮೀನಿನ ವಿಸ್ತೀರ್ಣವನ್ನು ಹೆಚ್ಚು ಮಾಡಿ, ನಿಮ್ ಜಮೀನಿನ ವಿಸ್ತೀರ್ಣವನ್ನು ಕಡಿಮೆ ಮಾಡಿ, ನೀವು ಎಂದಾದ್ರೂ ಆಗ್ಲಿಕ್ಕಪ್ಪ ಜಮೀನು ಸ್ವಲ್ಪ ಯಾವುದೋ ಬರಲಿ ಅಂತ ಅವ್ರ ಕಡೆಗೆ ಹೊಂದಬೇಕು. ಆ ರೀತಿಯ ಕುತಂತ್ರ ಮಾಡ್ತಕ್ಕಂಥದ್ದಕ್ಕೆ JMC ಸರ್ವೆ ಮಾಡೋದು. JMC ಸರ್ವೆಗೆ ಅವಕಾಶ ಕೊಡಬಾರ್ದು. JMC ಸರ್ವೆಗೆ ಅವಕಾಶ ಕೊಡಲ್ಲ ಅಂತ ಹೇಳ್ಬೇಕು. ಈ ಹೋರಾಟದಲ್ಲಿ ನನ್ನಂತೂ 4 ಜನ ಹುತಾತ್ಮರಾದ್ರು ಸರಿ, ಬೈರಮಂಗಲ ಕಂಚಗಾರನಹಳ್ಳಿಯ ನೀರಾವರಿ ಪರ್ವತ ಭೂಮಿ ರಕ್ಷಣೆ ಆಗಬೇಕು ಅಂತಕ್ಕಂಥದ್ದನ್ನ ಇವತ್ತು ಹೇಳ್ತಾ ಇದ್ದೀವಿ. ಬಂಧುಗಳೇ, ನಾನು ಹೇಳಿದ್ದೀನಿ ಮೊದಲೇ, ಕರ್ನಾಟಕ ನಗರಾಭಿವೃದ್ಧಿ ಕಾಯ್ದೆಯಲ್ಲಿ ಸ್ವಯಂ ಪ್ರೇರಿತವಾಗಿ ಭೂಮಿ ತೆಗೆದುಕೊಳ್ಳೋದಕ್ಕೆ ಭೂ ಸ್ವಾಧೀನ ತೆಗೆದುಕೊಳ್ಳಲಿಕ್ಕೆ ಅವಕಾಶ ಇದೆ. ಮತ್ತು ಭೂ ಸ್ವಾಧೀನ ಅವರು ಎಷ್ಟು ಪ್ರಮಾಣದಲ್ಲಿ ಪರಿಹಾರ ಕೊಡಬೇಕು ಅಷ್ಟೇ ಪ್ರಮಾಣದಲ್ಲಿ ಪರಿಹಾರ ಕೊಡಬೇಕು ಅದರ ಅವಕಾಶ ಇದೆ. ಹಾಗಾಗಿ ದೇವನಹಳ್ಳಿ ಚಂದ್ರಾಯಪಟ್ಟಣ ಮಾದರಿಯಲ್ಲಿ ಸಂಪೂರ್ಣವಾಗಿ ಭೂ ಸ್ವಾಧೀನ ರದ್ದು ಮಾಡಿ ಸ್ವಯಂ ಪ್ರೇರಿತವಾಗಿ ಕೊಡುವಂತವರಿಗೆ ಭೂ ಸ್ವಾಧೀನದ ಪರಿಹಾರದಲ್ಲಿ ತಗೊಳ್ಳಿ. ಚಂದ್ರಾಯಪಟ್ಟಣದ ಮಾದರಿಯನ್ನ ಈಗ ಅನುಸರಿಸಬೇಕು ಅಂತ ಹೇಳಿ ನಾನು DK ಶಿವಕುಮಾರ್ ಮತ್ತು ಬಾಲಕೃಷ್ಣ ಅವರನ್ನು ಒತ್ತಾಯಿಸ್ತಾ ಇದ್ದೀನಿ. ಇನ್ನ ಹೇಳ್ತಾರದು ಕೊಳಚೆ ನೀರಿನ ಬಗ್ಗೆ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನಾನು ಹೆಚ್ಚು ಮಾತಾಡೋಕೆ ಹೋಗಲ್ಲ, ಎಲ್ಲ ಗೊತ್ತಿದೆ. ಕೊಳಚೆ ನೀರು ಬಂದಿರೋದು ಎಲ್ಲಿಂದ? ಅವೈಜ್ಞಾನಿಕವಾಗಿ ನಿರ್ಮಾಣ ಆಗಿರುವ ಬೃಹತ್ ಬೆಂಗಳೂರಿನಿಂದ.
ತಿರುಗಿ ಇನ್ನೊಂದು 500 ಕಟ್ತೀನಿ ಅಂದ್ರೆ ಕೊಡ್ತೀನಿ, ಹೆಚ್ಚಾಗುತ್ತೋ ಕಡಿಮೆ ಆಗುತ್ತೋ? ಕೊಳಚೆ ನೀರನ್ನ ಶುದ್ಧೀಕರಣ ಮಾಡಿ ಈ ಬಿಡದಿ ಟೌನ್ಶಿಪ್ ಅಂತ 15,000 ಕೋಟಿ ರೂಪಾಯಿ ಎಲ್ಲರೂ ಸಾಲ ತಗೊಳ್ತಾ ಇದ್ರಿ ಅಂತೀರಲ್ಲ, ಅದರ 10ನೇ 1 ಭಾಗ ಕೂಡ ಬೇಕಾಗಿಲ್ಲ. 21 ಭಾಗದಲ್ಲಿ ನೀವು ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಏನು ಶುದ್ಧೀಕರಣ ಮಾಡಿ ನೀರು ಕೊಡ್ತಾ ಇದ್ದೀರಾ, ಅದಕ್ಕಿಂತ ಉತ್ತಮವಾಗಿ 3 ಹಂತದ ಶುದ್ಧೀಕರಣ ಮಾಡಿ ಬೈರಬಂಗ್ಲಾ ಬೆಂಚ್ಕಾರ್ನಲ್ಲಿ ಮಾತ್ರ ಕನಕಪುರದವರೆಗೂ ಕೂಡ ನೀವು ನೀರು ಕೊಟ್ಟು ಕಾವೇರಿ ನದಿಗೂ ಕೂಡ ನೀರನ್ನ ಸೇರಿಸಬಹುದು. ಅವಾಗ ತಮಿಳುನಾಡಿಗೆ ಹೋಗ್ಬೇಕಾದ್ರೆ ಕಾವೇರಿ ನೀರು ಕೂಡ ಶುದ್ಧವಾಗಿ ಹೋಗ್ತಾಳೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಹೋರಾಟ ಜಯ ಆಗುತ್ತೆ, ಒಗ್ಗಟ್ಟಾಗಿರ್ತಕ್ಕಂಥ ಯಾವ ಹೋರಾಟನೂ ಸೋತಿಲ್ಲ, ಸತ್ತಿಲ್ಲ. 95% ಜನ ವಿರೋಧವಾಗಿದ್ದೀರಿ, 5% ಜನ ರಿಯಲ್ ಎಸ್ಟೇಟ್ ಜೊತೆ ಗುರುತಿಸ್ಕೊಂಡಿರೋರು, ಬಹಳ ಕೆಲವು ಶ್ರೀಮಂತರು. ಅವರು ಇವತ್ತು ಜನ ಸೇರಿಸೋದಕ್ಕೆ ನೀವಿಷ್ಟು ಜನ ಬರ್ತೀರಿ, ಜನ ಸೇರಿಸೋದಕ್ಕೆ ಅವರು ಬೈರಬಂಗ್ಲಾ ಕಂಚಕಾರಿನಲ್ಲಿ ಅಲ್ಲದ ಕೆಲವು ಕಡೆಯಿಂದ ಕರ್ಕೊಂಡು ಬಂದಿದ್ದಾರೆ, ಇಟ್ಕೊಡುವಿಂದ ಜನ ಬಂದಿದ್ದಾರೆ, ಅಪ್ಪುಕುಪ್ಪೆಯಿಂದ ಜನ ಬಂದಿದ್ದಾರೆ. ಅವ್ರ ಹತ್ರ ಜನ ಇಲ್ಲ. ಹಂಗಾಗಿ ಯಾರು ಕೂಡ ಗಾಬರಿ ಪಡಬೇಡಿ. ನ್ಯಾಯ ಗೆಲ್ತದೆ, ಹೋರಾಟ ಗೆಲ್ತದೆ, ರೈತರ ಹೋರಾಟ ಜಯ ಆಗ್ತದೆ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತೇನೆ. ಧನ್ಯವಾದ.